ಪೇತ್ರನು ಫೇತ್ ಅಲ್ಲಿ ಮಾತಾಡಿದ. ಪ್ರೀಚಿಂಗ್ ಅಂತ ಹೇಳಿದ್ರೆ ದ ವರ್ಡ್ ಆಫ್ ಫೇತ್, ಸ್ಪೀಕಿಂಗ್ ಫ್ರಮ್ ಯೋರ್ ಸ್ಪಿರಿಟ್. ಅದಕ್ಕೆ ಹೇಳ್ತಾರೆ ನಂಬಿಕೆಯ ವಿಷಯವಾದ ಮಾತು, ದ ವರ್ಡ್ ಆಫ್ ಫೇತ್. ಫೇತ್ ಅಲ್ಲಿ ಮಾತಾಡೋ ಮಾತು, ಫೇತ್ ಅಲ್ಲಿ ಮಾತಾಡೋ ಮಾತುಗಳು ಅಂತ ಹೇಳಿದ್ರೆ ಒಳಗಿಂದ ನದಿಯನ್ನು ರಿಲೀಸ್ ಮಾಡುವಂತ, ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಅದಕ್ಕೆ ನಾನು ಹೇಳ್ತೇನೆ, ನಾನು ಏನು ಫೇತ್ ಅಲ್ಲಿ ನಾನು ಮಾತಾಡ್ತೇನೆ, ಕ್ರಿಸ್ತನು ಏನು ಮಾಡಿದ್ದಾನೆ, ಕ್ರಿಸ್ತನು ನಮ್ಗೆ ಏನು ಕೊಟ್ಟಿದ್ದಾನೆ, ಅದನ್ನು ಬಿಟ್ಟು ಬೇರೆ ಕ್ರಿಸ್ತನಲ್ಲಿ ನಾವು ಏನು ಮಾಡಲು ಶಕ್ತ. ಪೇತ್ರನು ಇಷ್ಟೇ ಮಾತಾಡಿದ, ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಆತನ ಮರಣ, ಪೂರ್ಣಲ್ಪಡುವಿಕೆ, ಪುನರುತ್ಥಾನದ ಬಗ್ಗೆ ಮಾತಾಡಿದ. ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಎಲ್ಲರ ಮೇಲೆಲ್ಲ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳಿಯಿತು. ಎಲ್ಲಿಂದ ಇಳಿಯಿತು? ಪೇತ್ರನ ಒಳಗಿತ್ತು. ಅಲ್ಲಿ ನಾವು ನೋಡ್ತೇವೆ, ಸುಂದರ ದ್ವಾರದ ಬಳಿ ಪೇತ್ರ ಯೋಹಾನರು ಹೋಗ್ತಾರೆ. ಒಬ್ಬ ಹುಟ್ಟು ಕುಂಟನಲ್ಲಿ ಯಾರೋ ತಂದಲ್ಲಿ ಆ ಹುಟ್ಟು ಕುಂಟ ನೋಡ್ತಾನೆ ಪೇತ್ರ ಯೋಹಾನನು ಅವನನ್ನು ನೋಡ್ತಾರೆ. ಪೇತ್ರ ಯೋಹಾನರು ಹೇಳ್ತಾನೆ, ನಮ್ಮನ್ನೇ ನೋಡು ಅಂತ. ಅಡಿಗೆ ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿ ಇಲ್ಲ, ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದುದು ನನ್ನಲ್ಲಿ ಇದೆ. ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ಎದ್ದು ನಡೆ. ಅವನ ಬಲಗೈಯನ್ನು ಹಿಡಿದು ಅವನನ್ನು ಎತ್ತಿ, ಬೈಬಲ್ ಹೇಳ್ತದೆ, ಇಸ್ ಆಂಕಲ್ ಬೋನ್ ರಿಸೀವ್ ಸ್ಟ್ರೆಂತ್. ಸ್ಟ್ರೆಂತ್ ಎಲ್ಲಿತ್ತು? ಪೇತ್ರನ ಒಳಗೆ ಪವಿತ್ರಾತ್ಮ ಇದ್ದ. ಪೇತ್ರನು ಮಾತಾಡಿದಾಗ ಆ ವ್ಯಕ್ತಿ ರೆಸ್ಪಾನ್ಸ್ ಕೊಟ್ಟ. ಅವನು ಎಬ್ಬಿಸುವಾಗ ಎದ್ದ. ಅವನು ಹೇಳಲಿಲ್ಲ, ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿ ಕೂತ್ಕೊಳ್ಳಿಲ್ಲ, ನಾನು ಹುಟ್ಟಿನಿಂದ ನಾನು ಎದ್ದವನಲ್ಲ, ನೀನು ತಮಾಷೆ ಮಾಡ್ತೀಯ, ನಂಬಿಕೆ ಅಂತ ನಮ್ಗೆ ರೆಸ್ಟ್ ಮಾಡ್ಲಿಕ್ಕೆ ಪೇತ್ರ ಹೇಳಿದ, ಬೆಳ್ಳಿ ಬಂಗಾರ ಅಂತೂ ನಮ್ಮಲ್ಲಿಲ್ಲ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದ. ಬೈಬಲ್ ಮೂವ್ಮೆಂಟ್ ಆತನು ಅವರ ಮಾತಿಗೆ ರೆಸ್ಪಾನ್ಸ್ ಕೊಟ್ಟ. ಹುಟ್ಟುಕೊಂಡನು, ಅವನ ಎಲುಬುಗಳಿಗೆ ಸಾಮರ್ಥ್ಯ ಬಂದರೆ ಅವನು ಸಾಮರ್ಥ್ಯವನ್ನು ರಿಸೀವ್ ಮಾಡಿದ್ದಾನೆ. ಅದೇ ರೀತಿ ಬೇರೆ ಎಷ್ಟೇ ಪ್ರೀಚ್ ಮಾಡಿದ್ರು, ಈ ವಾಕ್ಯವನ್ನು ಕೇಳಕ್ಕೆ, ಆ ವಾಕ್ಯಕ್ಕೆ ರೆಸ್ಪಾನ್ಸ್ ಕೊಡೋದಕ್ಕೆ, ಆ ವಾಕ್ಯದಿಂದ ನಿಮಗೆ ಯಾವ ಪ್ರಯೋಜನ ಆಗುವುದಿಲ್ಲ.